ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 28ನೇ ತಾರೀಕಿಗೆ ಯುದ್ಧ ಶುರುವಾಗ್ತಾ ಬಂತು. ಇನ್ನು 4 ದಿನ ಕಳೆದರೆ ಯುದ್ಧ ಶುರುವಾಗಿ 1 ತಿಂಗಳಾಗ್ತಿತ್ತು. ಇದೀಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 5 ದಿನಗಳ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. ಆದರೆ ಇರಾನ್ ಇದನ್ನ ಸುಳ್ಳು ಹೇಳಿಕೆ ಅಂತ ಹೇಳಿದೆ. ಯುದ್ಧಕ್ಕೆ 5 ದಿನಗಳ ಕದನ ವಿರಾಮ ಘೋಷಣೆ, ಟ್ರಂಪ್ ಹೇಳಿಕೆ ಸುಳ್ಳು ಅಂತ ಇರಾನ್ ಸ್ಪೀಕರ್ ಹೇಳಿರೋದು. US ಅಧ್ಯಕ್ಷನಿಗೆ ಆತಂಕ ಅಂತ ಇರಾನ್ ವ್ಯಂಗ್ಯ ಮಾಡಿದೆ. ಕದನ ವಿರಾಮದ ಬಗ್ಗೆ ಯಾವ ಮಾತುಕತೆ ಆಗಿಲ್ಲ. ನಮ್ಮ ಸರ್ವೋಚ್ಚ ನಾಯಕನನ್ನ ಕಳೆದುಕೊಂಡಿದ್ದೀವಿ. ದಾಳಿಕೋರರ ವಿರುದ್ಧ ನಾವು ಯುದ್ಧ ಮಾಡ್ತೀವಿ. ಯುದ್ಧ ನಿಲ್ಲಿಸುವ ಬಗ್ಗೆ ಮಾತುಕತೆ ಆಗಿಲ್ಲ ಅಂತ ಇರಾನ್ನ ಸ್ಪೀಕರ್ ಹೇಳಿರೋದು. ಇರಾನ್ ಜೊತೆಗೆ ಉತ್ಪಾದಕ ಮಾತುಕತೆ ನಡೀತಾ ಇದ್ದು ಸಂಘರ್ಷಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಅವರೊಂದು ಪೋಸ್ಟ್ ಮಾಡಿದ್ರು. ಇರಾನ್ ಮೇಲಿನ ದಾಳಿಯನ್ನು 5 ದಿನಗಳವರೆಗೆ ಮುಂದೂಡುವುದಾಗಿ ಕೂಡ ಅವರು ಘೋಷಣೆ ಮಾಡಿದರು. ಹೀಗಾಗಿ ಕದನ ವಿರಾಮ ಉಂಟಾಗುತ್ತೆ ಎನ್ನುವಂತಹ ಚರ್ಚೆಗಳು ಶುರುವಾಗಿತ್ತು. ಇದೀಗ ಇರಾನ್ ಹೇಳ್ತಾ ಇದೆ ಅವರ ಹೇಳಿಕೆ ಸುಳ್ಳು ಅಂತ. ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಮಧ್ಯ ಏಷ್ಯಾ ಸಂಘರ್ಷಕ್ಕೆ ಇತಿಶ್ರೀ ಹಾಡುವ ನಿಟ್ಟಿನಲ್ಲಿ ಕಳೆದ 2 ದಿನಗಳಿಂದ ಇರಾನ್ ಜೊತೆಗೆ ಒಂದು ಆಶಾದಾಯಕ ಮಾತುಕತೆ ಆಗ್ತಾ ಇದೆ. ಈ ಆಶಾದಾಯಕ ಮಾತುಕತೆ ಇಡೀ ವಾರ ಮುಂದುವರಿಯುವಂತಹ ನಿರೀಕ್ಷೆ ಇದೆ. ನಾವು ಒಬ್ಬ ಅತ್ಯುನ್ನತ ವ್ಯಕ್ತಿಯ ಜೊತೆಗೆ ಮಾತನಾಡ್ತಾ ಇದ್ದೀವಿ. ಇರಾನ್ನ ಅತ್ಯುನ್ನತ ವ್ಯಕ್ತಿಯ ಜೊತೆಗೆ ನಾವು ಮಾತುಕತೆಯನ್ನು ನಡೆಸಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದರು. ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಹಾರ್ಮೋಜ್ ಜಲಸಂಧಿಯನ್ನು 48 ಗಂಟೆಯ ಒಳಗಾಗಿ ಕ್ಲಿಯರ್ ಮಾಡದೆ ಹೋದರೆ, ಮುಕ್ತ ಮಾಡದೆ ಹೋದರೆ ನಾವು ಇರಾನ್ನ ವಿದ್ಯುತ್ ಉತ್ಪಾದನಾ ಘಟಕಗಳು, ಇಂಧನ ಮೂಲ ಸೌಲಭ್ಯಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಈ ಎಚ್ಚರಿಕೆಗೆ ಇರಾನ್ ಬಗ್ಲಿಲ್ಲ, ಮಂಡೆ ಊರ್ಲಿಲ್ಲ. ಒಂದು ವೇಳೆ ಅಮೆರಿಕ ನಮ್ಮ ಮೇಲೆ ಈ ತರನಾದಂತಹ ದಾಳಿಯನ್ನು ಮಾಡಿದರೆ ನಾವು ಕೂಡ ಪ್ರತಿ ದಾಳಿಯನ್ನು ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆ ಕೊಡ್ತು. ಒಂದು ಹೆಜ್ಜೆ ಮುಂದುವರೆದು ಹಾರ್ಮೋಜ್ ಜಲಸಂಧಿಯನ್ನು ದಾಟೋದಕ್ಕೆ ಕಮರ್ಷಿಯಲ್ ಹಡಗುಗಳು 18 ಕೋಟಿ ರೂಪಾಯಿ ಟೋಲನ್ನು ಕಟ್ಟಬೇಕು ಅನ್ನುವಂತಹ ನಿಯಮವನ್ನು ಕೂಡ ಅವರು ಜಾರಿಗೆ ತಂದರು. 18 ಕೋಟಿ ರೂಪಾಯಿ ಟೋಲ್ ಕಟ್ಟಬೇಕು ಅಂತ. ಯಾವ ಹಾರ್ಮೋಜ್ ಜಲಸಂಧಿಯನ್ನು ಡೊನಾಲ್ಡ್ ಟ್ರಂಪ್ ಮುಕ್ತಗೊಳಿಸಬೇಕು ಅಂತ ಹೇಳ್ತಾ ಇದ್ರು, ಅದೇ ಹಾರ್ಮೋಜ್ ಜಲಸಂಧಿಯಲ್ಲಿ ಗಲ್ಫ್ ರಾಷ್ಟ್ರಗಳಿಂದ ಹೋಗ್ತಾ ಇದ್ದಂತಹ ಬೇರೆ ಬೇರೆ ಹಡಗುಗಳು, ಜಗತ್ತಿನ ವಿವಿಧ ದೇಶಗಳಿಗೆ ಹೋಗುವಂತಹ ತೈಲಿನ ಆಮದು ಏನಿತ್ತಲ್ಲ, ರಫ್ತೇನಿತ್ತಲ್ಲ, ಆ ಎಲ್ಲ ಹಡಗುಗಳು ಕೂಡ 18 ಕೋಟಿ ರೂಪಾಯಿ ಟೋಲನ್ನು ಕಟ್ಟಿದರೆ ಮಾತ್ರ ನಾವು ಹಾರ್ಮೋಜ್ ಜಲಸಂಧಿಯಲ್ಲಿ ಹಡಗುಗಳ ಪ್ರಯಾಣಕ್ಕೆ ಅವಕಾಶ ಕೊಡ್ತೀವಿ ಅಂತ ಇರಾನ್ ಸೆಡ್ಡು ಹೊಡೆದು ನಿಂತು. ಈ ಎಲ್ಲ ಪರಿಣಾಮಗಳ ನಂತರ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ, 5 ದಿನಗಳ ಕಾಲ ನಾವು ಕದನ ವಿರಾಮ. ಈ 5 ದಿನಗಳಲ್ಲಿ ಇರಾನ್ ಶರಣಾಗತಿ ಆಗದಿದ್ದರೆ, ತಣ್ಣಗಾಗದಿದ್ದರೆ ಮತ್ತೆ ನಾವು ದಾಳಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾವಾಗ ಯುದ್ಧ ಶುರುವಾಗಿತ್ತೋ ಅವತ್ತಿನಿಂದಲೂ ಕೂಡ ಡೊನಾಲ್ಡ್ ಟ್ರಂಪ್ ವ್ಯತಿರಿಕ್ತ ಹೇಳಿಕೆಗಳನ್ನು ಕೊಡ್ತಾನೆ ಬರ್ತಾ ಇದ್ದಾರೆ. 28ನೇ ತಾರೀಕಿಗೆ ಯುದ್ಧ ಶುರುವಾದಾಗ ಕೆಲವೇ ದಿನಗಳಲ್ಲಿ ಅಂತ್ಯ ಆಗುತ್ತೆ ಅಂದರು. ಅದಾದ ನಂತರ ನಾವು ಭೂಸೇನೆಯನ್ನು ನುಗ್ಗಿಸ್ತೀವಿ ಅಂತ ಹೇಳಿದರು. 2 ತಿಂಗಳು ಮುಂದುವರಿಬಹುದು ಅಂತ ಹೇಳಿದರು. ಇದೀಗ 5 ದಿನಗಳ ಕದನ ವಿರಾಮ.